ಆಹಾ ತೇರಿಕೆ ಈಟಾಗಿರೋ ದೇಹಗಳೆಲ್ಲ ಇವತ್ತು ತಂಪಾಗ್ಬಿಡ್ಬೇಕು ಅವು ನಾಳೆ ಅಂಥ ಪದಾರ್ಥ ತಯಾರಿಸೋಣ ಬರ್ರಿ. ಬಟ್ಲು, ಎಳನೀರು, ತಾಟಿ ಕಲ್ಲು ಸಕ್ಕರೆ, ಹಿಂಗೆ ನುಣ್ಣಗ ಚಚ್ಚೆ ಎಳ್ನೀರ್ಗೆ ಹಾಕ್ಕೊಳ್ರಿ. 3 ಬೆಳ್ಳಲ್ಲಿ ಹಿಂಗೆ ಹಿಡ್ದು ಎತ್ತಾಕ್ಕೊಳ್ರಿ. ಕಾಮ್ ಕಸ್ತೂರಿ ಬೀಜ, ಹಾಕ್ಕೊಳ್ರಿ. ಇವುಗಳ ಜೊತೆಕ ಬಾದಾಮಿ ಗೋಂದು. ನೀವು ಮಲಗೋಕ್ಕೂ ಮುಂಚೆ ಈ 4 ಪದಾರ್ಥನೂ ನೀರಾಗಿ ನೆನೆಸಿಕ್ಬಿಟ್ಟು ಬೆಳಗ್ಗೆ ಎದ್ರೆ ಹೆಂಗಿರ್ತದೆ ಗೊತ್ತೇನ? ಬಾ ಬರೀ ತೋರಿಸ್ತೀನಿ ಅವನಾಳೆ ನೋಡಯ್ಯ. ನೈಟ್ ಊರು ಹಾಕಿದ್ರೆ ಬೆಳಗ್ಗೆ ಎದ್ದೋಳಷ್ಟರಲ್ಲಿ ನೋಡಿ ಹಿಂಗಿರ್ತದೆ. ಆಮೇಲೆ ಅವನಾಳೆ ಎಕ್ಸ್ರಿ ಫುಲ್ಲು ಈಟಿರೋ ದೇಹ ಫುಲ್ಲು ಅವನಾಳೆ ಕೋಲ್ಡ್ ಆಗ್ಬಿಡ್ಬೇಕು ತೇರಿಕೆ ಅಂತ. ನೋಡಯ್ಯ, ಈ ಥರ ಪದಾರ್ಥಗಳು ಬಳಸ್ರಿ. ಅವನಳೆ ಇದೇನೇನು ಒಳ್ಳೇದು ಗೊತ್ತಾ? ನಿಮ್ಮ ಹೊಟ್ಟೆನಾಗ ಜೀರ್ಣ ಶಕ್ತಿಕ ಮತ್ತು ನಿಮ್ಮ ದೇಹ ತಂಪಾಗೋದಕ್ಕೆ. ಒದ್ಲಾಡ್ತೀರ, ಮೋಷನ್ಗೆ ಹೋಗೋಕ್ಕಾಗಲ್ಲ, ಪೈಲ್ಸ್ ಬಾಧೆ ಅದು ಇದು ಅಂತ. ಈ ಬೇಸಿಗೆ ಕಾಲದಲ್ಲಿ ಸರಿಯಾದ ಮುದ್ದಿದು. ಆಮೇಲೆ ಜಾಸ್ತಿ ಬಾಡಿ ಈಟಿರೋರು 19 ದಿವಸಕ್ಕೆ ಒಂದು ಸತಿ ಬಳಸ್ರಿ. ಮಾಮೂಲಿ ನಾರ್ಮಲ್ ಆಗಿರೋರು 1 ತಿಂಗಳಿಗೆ ಒಂದು ಸತಿ ಬಳಸ್ರಿ. ಚಳಿಗಾಲ ಮಳೆಗಾಲದಾಗ ಇದೇನು ಬೇಕಾಗಿಲ್ಲ. ಆದರೆ ಬೇಸಿಗೆಗಾಲದಲ್ಲಿ ಇದನ್ನು ಬಳಸ್ರಿ. ಇದ್ರ ಉಪಯೋಗ ಎಷ್ಟು ಒಳ್ಳೇದಂದರೆ ದೇಹಕ್ಕೆ ನಿಮ್ಮ ಬಾಡಿನಾಗಿರೋ ಈಟ್ನೆಲ್ಲ ಕಿತ್ತು ಬಿಸಾಕಿ ತಂಪು ಮಾಡ್ತದೆ. ಈ ಥರ ಹಳ್ಳಿ ಸೊಗಡು ಹಳೆ ತಲೆಮಾರುಗಳಾಗಿರೋರೆಲ್ಲ ಹೇಳ್ಕೊಟ್ರು, ನಮ್ಮ ಪೂರ್ವಿಕರು ಹೇಳ್ಕೊಟ್ರು. ಅದನ್ನೆಲ್ಲ ಬಳಸ್ರಿ, 100 ವರ್ಷ ನೆಮ್ಮದಿಯಾಗಿ ಬದುಕ್ರಿ ಅಷ್ಟೇ.